ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಮ್ಮ ಎದುರಾಳಿ ಪಕ್ಷಗಳು ಇದನ್ನೇ ಹೈಲೈಟ್ ಮಾಡ್ತಾರೆ. ಅನೇಕ ಸ್ಕೀಮ್ಗಳನ್ನು ನಮ್ಮ ಸಿದ್ದರಾಮಯ್ಯ ಮೈನಾರಿಟಿ ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಮೈನಾರಿಟಿ ಯಾವತ್ತೂ ನಮ್ಮ ಪಕ್ಷನ ಕೈ ಬಿಡೋದಿಲ್ಲ. ಇಡೀ ದಾವಣಗೆರೆ ಕ್ಷೇತ್ರದ ಸೌತ್ ಅಸೆಂಬ್ಲಿಯ ಎಲ್ಲ ಮತ ಬಾಂಧವರೇ, ಎಲ್ಲ ನಮ್ಮ ಮುಸ್ಲಿಮಾನ್ ಬಂಧುಗಳೇ, ಎಲ್ಲ ನಮ್ಮ ಬೋವಿ ಜನಾಂಗದ ಮತ ಬಾಂಧವರೇ, ದಯವಿಟ್ಟು ಈ ಸಲ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಟ್ಟು ಗೆಲ್ಲಿಸಿ ನಮ್ಮ ಪಕ್ಷವನ್ನು ಭದ್ರಪಡಿಸಿ. ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷ, ಜನರ ಪಕ್ಷ, ಬಡವರ ಪಕ್ಷ, ಅಹಿಂದೆಗಳ ಪಕ್ಷ, ಎಲ್ಲ ಮುಂದುವರೆದಗಳ ಪಕ್ಷವಾಗಿ ಅಭಿವೃದ್ಧಿ ಮಾಡತಂಥ ಪಕ್ಷ. ಆದ್ದರಿಂದ ಈ ಸಲ ನಮ್ಮ ಸಮರ್ಥ ಮಲ್ಲಿಕಾರ್ಜುನ್ ಶಿವಶಂಕರಪ್ಪನ ಅತಿ ಮತಗಳಿಂದ ಗೆಲ್ಲಿಸಿಕೊಡಿ ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಏನ್ ಅನಿಸ್ತಾ ಇದೆ ನಿಮಗೆ? ಎಲೆಕ್ಷನ್ ತಿರುಗ್ತಾ ಇದ್ದೀರಾ, ಜನಗಳ ಅಭಿಪ್ರಾಯ? ನಮಸ್ಕಾರ. ನಾವು ಇವತ್ತು ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯಲ್ಲಿ ದಾವಣಗೆರೆ ಸೌತ್ನಲ್ಲಿ ಪ್ರತಿನಿಧಿಸ್ತಾ ಇರ್ತಕ್ಕಂಥ ನಮ್ಮ ಹಿರಿಯ ಕಾಂಗ್ರೆಸ್ಸಿನ ಮುಖಂಡರಾದಂತಹ ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ಖಾಲಿಯಾದಂತಹ ಈ ಅಸೆಂಬ್ಲಿ ಸೀಟ್ಗೆ ಅವರ ಮೊಮ್ಮಗ ಆದಂತಹ ಅವರ ಕುಟುಂಬದ ಸದಸ್ಯರಾದಂತಹ ಸಮರ್ಥ ಮಲ್ಲಿಕಾರ್ಜುನ್ ಶಿವಶಂಕರಪ್ಪನವರು ನಿಂತಿದ್ದಾರೆ. ಅವರ ಪರವಾಗಿ ನಮ್ಮ KPCC ವತಿಯಿಂದ, AICC ವತಿಯಿಂದ ಅನೇಕ ನಮ್ಮ ಮುಖಂಡರುಗಳು ಬಂದು ಈಗಾಗಲೇ ಇಲ್ಲಿ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಅದರ ಪ್ರಯುಕ್ತ ನಮ್ಮ ಎಲ್ಲ ಶಾಸಕರನ್ನು ಸಹ ಇಲ್ಲಿ ಅಸೆಂಬ್ಲಿಗೆ ನಮಗೆ ಕ್ಯಾನ್ವಾಸ್ಗೆ ಪ್ರಚಾರ ಮಾಡಲು ನಿಯೋಜನೆ ಮಾಡಿದ್ದಾರೆ. ಅದರಂತೆ ನನ್ನ ಮತ್ತು ನಮ್ಮ ಹಿರಿಯ ಕಾಂಗ್ರೆಸ್ಸಿನ ಮುಖಂಡರು ಶಾಸಕರಾದ ಶಿವಲಿಂಗೇಗೌಡರು, ನನ್ನ ಮತ್ತು NT ಶ್ರೀನಿವಾಸ್ ಒಂದು ಕಮಿಟಿ ಮಾಡಿ ನಮಗೆ ಒಂದು ವಾರ್ಡ್ ನಂಬರ್ 12ರಲ್ಲಿ 20 ವಾರ್ಡನ್ನು ಇನ್ಚಾರ್ಜ್ ಕೊಟ್ಟಿದ್ದಾರೆ. ಇದರಲ್ಲಿ ಅತಿ ಹೆಚ್ಚಾಗಿ ನಮ್ಮ ಮುಸ್ಲಿಮಾನ್ ಬಾಂಧವರೇ ಮತದಾರ ಇರೋದ್ರಿಂದ ಮತ್ತು ಬೋವಿಗಳು ಇರೋದ್ರಿಂದ ಮತ್ತು ಶೆಡ್ಯೂಲ್ ಕ್ಯಾಸ್ಟ್ ಇದ್ದಾರೆ. ನಾವು ಈಗಾಗಲೇ 3-4 ದಿನದಿಂದ ಪ್ರಚಾರ ಪ್ರಾರಂಭ ಮಾಡಿದ್ದೀವಿ, ಓಡಾಡಿದ್ದೀವಿ. ಇಲ್ಲಿ 90% ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಕೊಡ್ತೀವಿ, ಸಮರ್ಥರನ್ನ ಗೆಲ್ಲಿಸ್ತೀವಿ. ಯಾಕಂದ್ರೆ ನಮ್ಮ ಸಿದ್ಧಾಂತ ಕಾಂಗ್ರೆಸ್. ಇದರಲ್ಲಿ ಹೆಚ್ಚಿನಾಗಿ ಕಾಂಗ್ರೆಸ್ ಅನ್ನೋದು ಮುಖ್ಯ. ಆಮೇಲೆ ಕ್ಯಾಂಡಿಡೇಟ್ ಎಲ್ಲೋದ್ರೂ ಸಹ, ಆದ್ರೂ ಸಹ ಇಲ್ಲಿ ಶಾಮನೂರವರು ಸುಮಾರು ವರ್ಷಗಳಿಂದ ಈ ಜಿಲ್ಲೆಗೆ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಬಡವರಿಗೆ ಮನೆ ಕೊಡೋದ್ರ ಮೂಲಕ, ಈ ನಗರ ಅಭಿವೃದ್ಧಿ ಲೈಟ್ ಮಾಡೋದ್ರ ಮೂಲಕ, ರಸ್ತೆ ಮಾಡೋದ್ರ ಮೂಲಕ, ಕಾರ್ಖಾನೆ ಅಭಿವೃದ್ಧಿ ಮೂಲಕ ಅನೇಕ ಸೇವೆಗಳನ್ನ ಮಾಡಿದ್ದಾರೆ. ಈಗ ಅವರು ಮಗ ಆದಂತ ಮಲ್ಲಿಕಾರ್ಜುನ್ ಸಹ ಮಂತ್ರಿಯಾಗಿ ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸರ್ಕಾರ, ಸಿದ್ದರಾಮಣ್ಣ ನೇತೃತ್ವ ಮತ್ತು DK ಶಿವಕುಮಾರ್ ನೇತೃತ್ವ ಸರ್ಕಾರ ಬಂದ್ಮೇಲೆ ನಾವು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಗೃಹಲಕ್ಷ್ಮಿ ಇರ್ಬೋದು, ಗೃಹ ಭಾಗ್ಯ ಇರ್ಬೋದು, ಅಥವಾ ನಮ್ಮ 200 ಯೂನಿಟ್ ವಿದ್ಯುತ್ ಶಕ್ತಿ ಇರ್ಬೋದು, 10 kg ರೇಷನ್ ಇರ್ಬೋದು, ಹೆಣ್ಮಕ್ಳಿಗೆ ಫ್ರೀ ಬಸ್ ಇರ್ಬೋದು. ಈ ತರ ಅನುಕೂಲಗಳು ಸುಮಾರು 56 ಕೋಟಿಗಳಷ್ಟು ಹೆಚ್ಚಿನ ಅನುದಾನವನ್ನ ನಮ್ಮ ಈ ಕ್ಷೇತ್ರಕ್ಕೆ ಬಂದಿದೆ. ಆದ್ರಿಂದ ಜನಗಳು ತೃಪ್ತಿಯಾಗಿದ್ದಾರೆ. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸಾಧನೆ ಬಗ್ಗೆ ತೃಪ್ತಿಯಾಗಿದ್ದಾರೆ. ನಮಗೂ ನಂಬಿಕೆ ಇದೆ. ನನ್ನ ಪ್ರಕಾರ 25,000 ಅಂತರದಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ ಗೆಲ್ತಾರೆ ಅಂತ ನಂಬಿಕೆನೂ ಸಹ ಇದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆ ಬೈ ಎಲೆಕ್ಷನ್ ಹೈ ವೋಲ್ಟೇಜ್ ಎಲೆಕ್ಷನ್ ಆಗಿದೆ ಸರ್. ಯಾಕಂದ್ರೆ ಇಲ್ಲಿಂದ ಒಬ್ಬರಿಗೆ ಮುಸ್ಲಿಂ ಸಮುದಾಯದ ಟಿಕೆಟ್ ಕೇಳಿದ್ರು, ಪಕ್ಷ ಕೊಟ್ಟಿಲ್ಲ ಅಂತ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಬೈಕಾಟ್ ಎಲೆಕ್ಷನ್, ಬೈಕಾಟ್ ಆಗೋದು ಟ್ರೆಂಡ್ ನಡೀತದೆ. ತಾವಿಷ್ಟು ಆರಾಮಾಗಿ ಹೇಳ್ತಿದ್ದೀರಾ ಎಲ್ಲ ಸಮುದಾಯವರು ಕಾಂಗ್ರೆಸ್ ಪಕ್ಷಕ್ಕೆ? ನೋಡಿ, ಪ್ರತಿಯೊಬ್ಬ ಕ್ಷೇತ್ರದಲ್ಲಿ, ಪ್ರತಿಯೊಬ್ಬ ಸಮಾಜದಲ್ಲಿ ಹಕ್ಕು ಕೇಳೋದು ಅದು ಧರ್ಮ, ಅವರ ಹಕ್ಕು. ಕೇಳೋದ್ರಲ್ಲಿ ತಪ್ಪಿಲ್ಲ. ಕೇಳಿದ್ದಾರೆ ಅವರು. ನಾವು ಹೆಚ್ಚಿನ ಸಮಾಜ ಇದ್ದೀವಿ, ಕೊಡಿ ಅಂತ ಕೇಳಿದ್ದಾರೆ. ಹಿಂದೇನು ಸಹ ಶಾಮನೂರವರು ಅವರು ಸಹ ಹೇಳಿದ್ರಂತೆ. ಅದು ನಿಜನೇ, ಅವ್ರು ಕೇಳೋದು ತಪ್ಪು ಇಲ್ಲ, ಅದಿಲ್ಲ. ಆದ್ರೆ ಏನಾಗಿದೆ, ಇದು ಬೈ ಎಲೆಕ್ಷನ್ ಆಗಿರೋದ್ರಿಂದ ಈ ಒಂದು ಸಂಪ್ರದಾಯ ಎಲ್ಲಾ ಪಕ್ಷದಲ್ಲೂ ಯಾರು ಸತ್ತರೆ ಅವರು ಮನೆಗೆ ಕೊಡ್ತಾರೆ, ಒಂದು ಅನುಕಂಪ ಇರ್ತದೆ ಅನ್ನೋದು ಒಂದು ಸಂಪ್ರದಾಯ ಪ್ರಕಾರ ಈಗ ಅವ್ರ ಮನೆಯವ್ರಿಗೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಅಲ್ಪಸಂಖ್ಯಾತರಿಗೆ ನ್ಯಾಯವನ್ನ ಕೊಡಿಸೋದು ನಮ್ಮ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ. ಕೊಟ್ಟೇ ಕೊಡ್ತಾರೆ. ಮೊನ್ನೆ ನಮ್ಮ ಪಠಾಣ್ ಗೆದ್ರು, ಅಲ್ಲೇನು ಮುಸ್ಲಿಮಾನರಿಗೇನು ಕೊಟ್ಟಿಲ್ಲ. ಇವರು ಒಬ್ಬ ಮುಖ್ಯಮಂತ್ರಿಯಿಂದ ಗೆಲ್ಸ್ಕೊಂಬಂದ್ವಾ. ಈಗ ಉದಾಹರಣೆ ರಾಮನಗರ, ನನ್ನ ಸ್ನೇಹಿತ ಇಕ್ಬಾಲ್, ಅಲ್ಲಿ ನಾವು ಗೆಲ್ಸ್ಕೊಂಬಂದ್ವಾ. ಅವಕಾಶ ಬಂದಾಗ ನಾವು ಎಲ್ಲಾ ಕಡೆ ಮೈನಾರಿಟಿ ಕೊಡ್ತೀವಿ, ಇದನ್ನು ಮುಂದೆ ಪರಿಗಣಿಸ್ತೀವಿ, ಇಲ್ಲ ಅಂತ ಏನಿಲ್ಲ. ಬಟ್ ಈಗ ತಕ್ಷಣಕ್ಕೆ ಏನೋ ಒಂದು ಸತ್ತಿರೋ ಅನುಕಂಪದ ಮೇಲೆ ಅವ್ರು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ನಮ್ಮ ಮುಸಲ್ಮಾನ್ ಬಂದವರನ್ನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ನಾವು ಈ ಕೈ ಹಿಡಿದಿದ್ದೀವಿ, ಅವರು ನಮ್ಮನ್ನು ಕೈ ಹಿಡಿದಿದ್ದಾರೆ. ಅದರಿಂದ ನಮ್ಮ ಪಕ್ಷ ಅವ್ರಿಗೆ ಇದು ಮಾಡೋದಿಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ನಮ್ಮ
ಎದುರಾಳಿ ಪಕ್ಷಗಳು ಇದನ್ನೇ ಹೈಲೈಟ್ ಮಾಡ್ತಾರೆ. ಈಗ ನಾನು ಓಡಾಡಿರೋ ಪ್ರಕಾರ ಕೇಳ್ತಾರೆ, ಹೌದು ಜಮೀರಣ್ಣ ಇಸ್ ದ ಲೀಡರ್, ಅವರು ಬರೀ ಸ್ಟೇಟ್ ಲೀಡರ್ ಅಲ್ಲ, ಅವರು ನ್ಯಾಷನಲ್ ಲೀಡರ್, ಅವ್ರನ್ನೂ ಕೇಳ್ತಾರೆ ಜನ ಅಭಿಮಾನ. ಯಾಕಂದ್ರೆ ಅದನ್ನ ಒಂಥರ ವರ್ಣರಂಜಿತ ವ್ಯಕ್ತಿ, ಜನಗಳ ಅಟ್ರಾಕ್ಷನ್ ಮಾಡ್ತಾರೆ, ಅವ್ರು ಬಿಟ್ಟು ಮಾಡಕ್ಕಾಗಲ್ಲ. ಹೌದು ಕೇಳೋದು ಧರ್ಮ, ಕೇಳ್ತಾರೆ, ಅವರು ಬರ್ತಾರೆ, ತಪ್ಪೇನಿಲ್ಲ. ಬಟ್ ನಮ್ಮ ಬಾಂಧವರು ನಮ್ಮ ಪಕ್ಷಕ್ಕೆ ವೋಟ್ ಹಾಕ್ತಾರೆ, ನಮ್ಮ ಅಭ್ಯರ್ಥಿನ ಗೆಲ್ಸ್ತಾರೆ. ದಾವಣಗೆರೆ ಮುಸ್ಲಿಮರು ಏನಾದ್ರು ಬೇಸರ ಆಗಿದ್ದಾರೆ ಸರ್ ಕಾಂಗ್ರೆಸ್ ಈಗ ಈ ನನ್ನ ತಿಳಿದಂಗೆ ನೋಡಿ, ಈಗ ನನಗೂ 2 ಸಲ ತಪ್ಪ ಟಿಕೆಟ್. ನಾನು ಒಂದೆರಡು ಕ್ಷಣ ಬೇಸರವಾಗಿದ್ದೆ, ಆಮೇಲೆ ಕಾಂಗ್ರೆಸ್ ಪಕ್ಷ ಬಿಟ್ಬಿಟ್ನಾ. ಇವತ್ತು ನಾನು MLA ಆಗಿದ್ದೀನಿ, ಅವರೇ ತಂದು 67,000ದಲ್ಲಿ ಗೆದ್ಬಿಟ್ಟಿದ್ರೆ 2 ಸಲ ನಾನು ಈ ದೇವನಹಳ್ಳಿ ಮಿಸ್ ಆಗ್ಬಿಡ್ತು. ಬೇಜಾರಾಗಿತ್ತು, ನಿಜ, ಸ್ವಾಭಾವಿಕ, ಮನುಷ್ಯನ ಒಂದು ಸ್ವಾಭಾವಿಕ. ಬೇಜಾರಾಗಿದೆ ಅಂತ ಅವ್ರ ಪಕ್ಷಕ್ಕೆ ಮೋಸ ಮಾಡಲ್ಲ, ಬೇಜಾರಾಗಿದೆ ಇಲ್ಲ ಅಂತ ಹೇಳಲ್ಲ, ಆಗ್ಲೇಬೇಕು. ನಿಮ್ಗೂ ಬೇಜಾರು, ನಮಗೂ ಬೇಜಾರು. ಈಗ ನಾವೇನೋ ಒಂದು ಬಯಸ್ತೀವಿ, ಸಿಗ್ಲಿಲ್ಲ ಅಂದ್ರೆ ಬೇಜಾರಾಗಲ್ವಾ? ಬೇಜಾರಾಗುತ್ತೆ ಅಂದ್ಬಿಟ್ಟು ನಾವೇನೋ ತಪ್ಪು ಮಾಡ್ತೀವ? ಬೇಜಾರು ಬೇರೆ, ತಪ್ಪು ಬೇರೆ. ಬೇಜಾರಾಗಿರೋದು ನಿಜ, ಬಟ್ ಸಮಾಧಾನವಾಗಿ ಅದನ್ನ ಸರ್ಪೋಟ್ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೇದ್ ಮಾಡೋದು ನಮ್ಮ ಪಕ್ಷ ಮಾಡ್ತದೆ. ಸರ್, ಈಗ ನೀವು ಮೀಟಿಂಗ್ಗಳು ಮಾಡ್ತಾ ಇದ್ರ ತಿರುಗ್ತಾ ಇದ್ದಾರ ದಾವಣಗೆರೆಯಲ್ಲಿ, ಜನಗಳ ಅಭಿಪ್ರಾಯ? ಜನ ಅಭಿಪ್ರಾಯ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ಸೋಣ, 5 ಗ್ಯಾರಂಟಿ ಕೊಟ್ಟಿದೆ. ಸಿದ್ದರಾಮಯ್ಯ, DK ಶಿವಕುಮಾರ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮೇಲೆ ನಂಬಿಕೆ ಇಟ್ಟಿದ್ದಾರೆ ನಮ್ಮ ಬಾಂಧವರು. ನಮ್ಮ ಇವತ್ತು ಸಿದ್ದರಾಮಯ್ಯ ಅವರು ಮೈನಾರಿಟಿ ಕೊಟ್ಟಂತ ಸ್ಕೀಮ್ಗಳು, ಅಭಿವೃದ್ಧಿ, ಶಾಲೆ ಇರ್ಬೋದು, ಎಜುಕೇಶನ್ ಇರ್ಬೋದು, ಅನೇಕ ಸ್ಕೀಮ್ಗಳನ್ನ ನಮ್ಮ ಸಿದ್ದರಾಮಯ್ಯ ಮೈನಾರಿಟಿ ಕೊಟ್ಟಿದ್ದಾರೆ. ಆದ್ರಿಂದ ನಮ್ಮ ಮೈನಾರಿಟಿ ಯಾವತ್ತೂ ನಮ್ಮ ಪಕ್ಷನ ಕೈ ಬಿಡೋದಿಲ್ಲ, ವೋಟ್ ಹಾಕೇ ಹಾಕ್ತಾರೆ, ಗೆಲ್ಸ್ತಾರೆ.